ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಹರಿ, ವಾಸುದೇವಾಚಾರ್ಯರೇ, ನಿಮ್ಮ ಆಗಮನವನ್ನ ನಾವು ನಿರೀಕ್ಷೆ ಮಾಡಿದ್ವಿ. ನೀವು ವೆಂಕಟನಾಥನನ್ನ ಭೇಟಿ ಮಾಡಬೇಕಿತ್ತೆ? ಹಾಗೇನೂ ಇಲ್ಲ ಗುರುಗಳೇ, ಅದು ವಿಷಯ. ನೀವು ಬಂದ ವಿಷಯ ನಮಗೆ ಅರ್ಥವಾಗಿದೆ. ಮದುವೆ ವಿಚಾರ ಬಂದಾಗ ಕೆಲವೊಮ್ಮೆ ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಆದರೆ ಮೂಲರಾಮನನ್ನು ನೆನೆಸಿಕೊಂಡು ವಿಚಾರ ಮಾಡಿದಾಗ ಸತ್ಯ ಏನು ಅಂತ ನಮಗೆ ಗೋಚರ ಆಗುತ್ತೆ. ನಿಜವಾದ ದಾರಿ ಕಾಣುತ್ತೆ. ವೆಂಕಟನಾಥ ಈಗ ಮಠದಲ್ಲಿ ಇಲ್ಲ ಅಂತ ಗೋವಿಂದಾಚಾರ್ಯರು ನಿಮಗೆ ಹೇಳಿರಬೇಕು. ಅವರು ಮನೆಗೆ ಹೋಗಿರ್ಬೋದು. ಅದು ನಾನು ಹಾಗೆ ಸುಮ್ಮನೆ ತಮ್ಮ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿದ್ದು. ತಾವು ಅಪ್ಪಣೆ ಕೊಟ್ಟರೆ ಈಗಲೇ ಹೊರಡ್ತೀನಿ. ಈಗಲೇ ಹೊರಡಬೇಕೆ? ದೂರ ಪ್ರಯಾಣ ಮಾಡಿ ಮಠಕ್ಕೆ ಬಂದಿದ್ದೀರಿ. 2 ದಿನ ಇಲ್ಲೇ ಉಳೀರಿ. ನೀವು ಪಂಡಿತರು. ನಿಮ್ಮ ಪಾಂಡಿತ್ಯದ ಜ್ಞಾನ ಇಲ್ಲಿರುವ ಮಕ್ಕಳಿಗೂ ಹಂಚಿ. ವೆಂಕಟನಾಥ ಮನೆಯಿಂದ ಹೊರಟಿರಬೇಕು. ಬಂದ ಮೇಲೆ ಭೇಟಿ ಮಾಡಿ ಹೊರಟ್ರೆ ಆಯಿತು. ಕ್ಷಮಿಸ್ಬೇಕು ಗುರುಗಳೇ, ಮನೆಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇದೆ. ಈಗ ಹೊರಡೋಕೆ ಅಪ್ಪಣೆ ಕೊಟ್ಟರೆ ನಾನು ಮತ್ತೊಮ್ಮೆ ಬರ್ತೀನಿ. ಒತ್ತಡಗಳು ಆರಂಭ ಆಗೋಯ್ತೆ? ಹಾಗೇನಿಲ್ಲ ಗುರುಗಳೇ. ತಂದೆ ತಾಯಿ ಮಕ್ಕಳ ಮದುವೆ ವಿಚಾರದಲ್ಲಿ 10 ಬಾರಿ ಯೋಚನೆ ಮಾಡೋದು ಸಹಜವೇ. ಮೊದಲು ಅನುಮಾನ, ಆಮೇಲೆ ಸಮಾಧಾನ. ಎಲ್ಲವೂ ತಿಳಿಯಾಗಿ ಎಲ್ಲರಿಗೂ ಒಪ್ಪಿಗೆ ಆದಮೇಲೆಯೇ ಮಂಗಳ ಕಾರ್ಯಗಳು ಆಗಬೇಕು. ಹೌದು ಗುರುಗಳೇ. ಹೋಗಿ ಬನ್ನಿ. ಇನ್ನು ಮೇಲೆ ಬರ್ತೀರಿ, ಬರಲೇಬೇಕಾಗತ್ತೆ. ಚಿಂತೆ ಮಾಡಬೇಡಿ. ನಿಮ್ಮ ಆತಂಕಗಳೆಲ್ಲವೂ ದೂರವಾಗತ್ತೆ. ಎಲ್ಲವೂ ಹರಿವಾಯುಗಳ ಇಚ್ಛೆಯಂತೆ ಆಗತ್ತೆ. ಒಳ್ಳೆಯದಾಗಲಿ. ಕುಮಾರಿ ಸರಸ್ವತಿಗೆ ನಮ್ಮ ಆಶೀರ್ವಾದವನ್ನು ತಿಳಿಸಿ.